ಧರ್ಮಸ್ಥಳ ಹಲವಾರು ಕಾರಣಗಳಿಗೆ ಹೆಸರುವಾಸಿಯಾದರೆ ಇನ್ನು ಕೆಲವು ಕಾರಣಗಳಿಂದ ಇದು ಕುಖ್ಯಾತಿ ಕೂಡ ಆಗಿ ಹೋಗಿದೆ. ಅದರಲ್ಲೂ ಇತ್ತೀಚೆಗೆ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಧರ್ಮಸ್ಥಳದಲ್ಲಿ ಸಿಕ್ಕಂತಹ ಕೆಲವೊಂದು ಅಸ್ಥಿ ಪಂಜರಗಳ ಬಗ್ಗೆ ಹಾಗೂ ಸೌಜನ್ಯ ಕೇಸ್ನಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಕೂಡ ಬಂದಿದೆ. ಆದರೆ ಧರ್ಮಸ್ಥಳ ಹುಟ್ಟಿದ್ದು ಹೇಗೆ, ಧರ್ಮಸ್ಥಳಕ್ಕೆ ಶಿವಲಿಂಗ ಬಂದಿದ್ದು ಹೇಗೆ, ಧರ್ಮಸ್ಥಳದಲ್ಲಿ ಮಂಜುನಾಥ ನೆಲೆಸಿದ್ದು ಹೇಗೆ ಅನ್ನುವ ಪ್ರಶ್ನೆಗಳು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಕೇವಲ ಧರ್ಮಸ್ಥಳಕ್ಕೆ ಹೋಗೋದು, ಮಂಜುನಾಥನ ದರ್ಶನ ಪಡೆಯೋದು, ಅನ್ನಪೂರ್ಣೇಶ್ವರಿಯಲ್ಲಿ ಅನ್ನದಾಸೋಹ ತಿಂದು ಮನೆಗೆ ಬರೋದು. ಆದರೆ ಧರ್ಮಸ್ಥಳದ ಈ ಎಲ್ಲ ಕೆಲವೊಂದು ರಹಸ್ಯಗಳನ್ನ, ನಿಗೂಢ ಮಾಹಿತಿಗಳನ್ನ ನಾವು ಪಡೆದುಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳ. ಇಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆ ಎಂದು ಭಕ್ತರು ಹೇಳುತ್ತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಎಂದರೆ ಅದುವೇ ಧರ್ಮಸ್ಥಳ. ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ. ಧರ್ಮಸ್ಥಳ ಮಂಜುನಾಥ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತದೆ ಎಂದು ಐತಿಹ್ಯ ಇದೆ. ತೊಂದರೆಗಳೆಲ್ಲವೂ ನಿವಾರಣೆ ಆಗುತ್ತವೆ ಎನ್ನುವ ಭಕ್ತರ ನಂಬಿಕೆ. ಧರ್ಮಸ್ಥಳ ಎಂದರೆ ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇಗುಲವೂ ಹೌದು. ಜೈನ ಭಂಟ ಸಮುದಾಯವು ಈ ದೇಗುಲವನ್ನು ಆರಂಭಿಸಿದ್ದು ಈಗ ಹೆಗ್ಗಡೆ ಅವರ ಕುಟುಂಬವು ಈ ದೇವಸ್ಥಾನವನ್ನು ನಿರ್ವಹಿಸುತ್ತಿದೆ. ವೈಷ್ಣವ ಪೂಜಾರಿಗಳು ಶಿವನನ್ನು ಇಲ್ಲಿ ಪೂಜಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಧರ್ಮಸ್ಥಳ ದೇಗುಲವನ್ನು 800 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಎಷ್ಟೋ ಜನ ಭಕ್ತರು ಧರ್ಮಸ್ಥಳಕ್ಕೆ ಭೇಟಿ ಕೊಡುತ್ತಾರೆ, ಅಲ್ಲಿಯ ಗರ್ಭಗುಡಿಗೂ ಭೇಟಿ ಕೊಡುತ್ತಾರೆ. ಆದರೆ ಅದರ ಹಿಂದಿನ ನಿಗೂಢವಾದ ಕೆಲವೊಂದು ವಿಷಯಗಳು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಧರ್ಮಸ್ಥಳ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ಪ್ರಮುಖ ಯಾತ್ರಾ ಸ್ಥಳ. ಪಶ್ಚಿಮ ಘಟ್ಟಗಳ ಪಶ್ಚಿಮ ಇಳಿಜಾರು ಅಂಚಿನಲ್ಲಿ ಮಂಗಳೂರಿನ ಚಾರುಮಡಿ ರಸ್ತೆಯಲ್ಲಿ ಮಂಗಳೂರಿನಿಂದ ಪೂರ್ವಕ್ಕೆ 75 ಕಿಲೋಮೀಟರ್, ಬೆಳ್ತಂಗಡಿಯಿಂದ ಆಗ್ನೇಯಕ್ಕೆ 16 ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯಕ್ಷೇತ್ರ. ಧರ್ಮಸ್ಥಳವನ್ನ ಹಿಂದೆ ಕುಡುಮ ಎಂದು ಕರೆಯಲಾಗುತ್ತಿತ್ತು. ಸ್ಥಳೀಯ ಐತಿಹ್ಯದಂತೆ ಇಲ್ಲಿರುವ ನೆಲ್ಲಾಡಿ ಬೀಡಿನಲ್ಲಿ ಬೀರಮಣ್ಣ ಪರ್ಗಡೆ ಮತ್ತು ಅಮ್ಮದೇವಿ ಬಲ್ಲಾಳಿ ಎಂಬ ಜೈನ ದಂಪತಿಗಳಿದ್ದರು. ಇವರು ಈ ಪ್ರದೇಶದ ನಾಯಕರು, ದಾನಿಗಳೂ ಆಗಿದ್ದರು. ಒಮ್ಮೆ ಧರ್ಮದೇವತೆಗಳು ಕಲರಹು, ಕಲರೈ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಕುದುರೆ ಮತ್ತು ಆನೆಗಳ ಮೇಲೆ ಬಂದು ಅವರನ್ನು ಹರಸಿ ದಾನ ಧರ್ಮವನ್ನು ನಿರಂತರವಾಗಿ ಮಾಡುವಂತೆ ತಿಳಿಸಿ ದೇವಾಲಯವೊಂದನ್ನು ಸ್ಥಾಪಿಸಿ ಎಂದು ಆಜ್ಞಾಪಿಸುತ್ತಾರೆ. ಇದೇ ಕಾರಣ ಇಲ್ಲಿ ಈ ದೇವಾಲಯದಲ್ಲಿ ಆನೆಯೊಂದನ್ನ ಸಾಕಲಾಗುತ್ತದೆ. ಅದರಂತೆ ಅವರಿಗೆ ದೇವಾಲಯವನ್ನು ಕಟ್ಟಿಸಿ ಉತ್ಸವ, ಪರ್ವ, ನಡಾವಳಿಗಳನ್ನು ನಡೆಸಿಕೊಂಡು ಬರಬೇಕೆಂದು ಆಜ್ಞಾಪಿಸುತ್ತಾರೆ. ಬ್ರಾಹ್ಮಣರನ್ನು ಕರೆಸಿ ದೈವಗಳಿಗೆ ಪೂಜೆ ಮಾಡಲು ತಿಳಿಸಿದಾಗ ದೇವರಿಲ್ಲದೆ ಅಲ್ಲಿ ಪೂಜೆ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದರಂತೆ. ಅದರಂತೆ ಕದ್ರಿಯಲ್ಲಿರುವ ಲಿಂಗವನ್ನು ದೇವತೆಗಳ ಆಜ್ಞೆಯಂತೆ ಅವರ ದಾಸನಾದ ಅಣ್ಣಪ್ಪ ದೇವರು ಕದ್ರಿಯಿಂದ ಲಿಂಗವನ್ನು ತಂದು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಅದು ಕ್ರಿಸ್ತಿಸಿಕ ಸುಮಾರು 1513ರಲ್ಲಿ ದೇವರಾಜ ಹೆಗ್ಗಡೆಯವರ ಕಾಲದಲ್ಲಿ ಉಡುಪಿಯ ಅಷ್ಟಮಠದಲ್ಲಿ ಒಂದಾದ ಸೋದೆ ಮಠದ ವಾದಿರಾಜ ಸ್ವಾಮಿಗಳು ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿರುತ್ತಾರೆ. ಆಗ ದೇವರಾಜ ಹೆಗ್ಗಡೆಯವರು ವಾದಿರಾಜರನ್ನು ಕುಡುಮಾಗೆ ಬರಲು ವಿನಂತಿ ಮಾಡಿಕೊಳ್ಳುತ್ತಾರೆ. ಆಗ ವಾದಿರಾಜರು ಈ ಸ್ಥಳವನ್ನು ಸಂದರ್ಶಿಸುತ್ತಾರೆ. ಆಗ ಅಲ್ಲಿಯ ಸ್ವಾಮಿಗಳು ಶಿವಲಿಂಗದ ಪ್ರಸಾದವನ್ನು ವಾದಿರಾಜರಿಗೆ ಕೊಡಲು ಮುಂದಾದಾಗ ಶ್ರೀಗಳು ಪ್ರಸಾದವನ್ನು ನಿರಾಕರಿಸುತ್ತಾರೆ. ಕಾರಣ ವಾದಿರಾಜರು ಗರ್ಭಗುಡಿಯಲ್ಲಿ ಶಿವನನ್ನು ನೋಡಿ ಸ್ವಲ್ಪ ವಿಚಲಿತರಾಗುತ್ತಾರೆ. ವಾದಿರಾಜರಿಗೆ ಯಾಕೋ ಶಿವಲಿಂಗವನ್ನು ಸರಿಯಾಗಿ ಪ್ರತಿಷ್ಠಾಪಿಸಿಲ್ಲ, ಇದರಲ್ಲಿ ಏನೋ ದೋಷ ಇದೆ ಎಂದು ಹೇಳುತ್ತಾರೆ. ವೇದ ವಿಧಿಗಳ ಪ್ರಕಾರ ಲಿಂಗವನ್ನು ಪವಿತ್ರಗೊಳಿಸಲಾಗಿಲ್ಲ ಎಂದು ಅಭಿಪ್ರಾಯ ಕೊಡುತ್ತಾರೆ. ಆಗ ಹೆಗ್ಗಡೆಯವರು ವಾದಿರಾಜರನ್ನು ಲಿಂಗವನ್ನು ಪುನರ್ ಪ್ರತಿಷ್ಠಾಪಿಸಲು ಬೇಡಿಕೊಳ್ಳುತ್ತಾರೆ. ವಾದಿರಾಜ ಸ್ವಾಮಿಗಳು ತಮ್ಮ ಯೋಗ ಶಕ್ತಿಗಳ ಮೂಲಕ ಲಿಂಗವನ್ನು ಪವಿತ್ರಗೊಳಿಸುತ್ತಾರೆ. ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಡುತ್ತಾರೆ. ಇಲ್ಲಿ ದಾನ ಧರ್ಮವನ್ನೇ ಆರಾಧಿಸಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೀಗೆ ಧರ್ಮಸ್ಥಳದಲ್ಲಿ ಲಿಂಗವು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಆ ಲಿಂಗಕ್ಕೆ ಮಂಜುನಾಥ ಎಂದು ಹೆಸರು ಕೊಡಲಾಗುತ್ತದೆ. ಈ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರು ಕೂಡ ಬರುತ್ತದೆ. ಅಲ್ಲಿಂದ ಇಲ್ಲಿಯವರೆಗೆ ಹೆಗ್ಗಡೆ ವಂಶಸ್ಥರೇ ಈ ದೇವಾಲಯದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಹೆಗ್ಗಡೆ ವಂಶಸ್ಥರಲ್ಲಿ ಪ್ರಸಿದ್ಧರಾದವರೆಂದರೆ ಕುಮಾರಯ್ಯ ಹೆಗಡೆ, ಮಂಜಯ್ಯ ಹೆಗಡೆ ಮತ್ತು ರತ್ನವರ್ಮ ಹೆಗಡೆ, ಹಾಗೆ ಈಗಿನ ಶ್ರೀಗಳಾದಂತಹ ವೀರೇಂದ್ರ ಹೆಗ್ಗಡೆಗಳಾಗಿದ್ದಾರೆ. ಈಗಿನ ವೀರೇಂದ್ರ ಹೆಗ್ಗಡೆ ಅವರು 1968
ರಿಂದ ಧರ್ಮದರ್ಶಿಗಳಾಗಿದ್ದಾರೆ. ಈ ಹೆಗ್ಗಡೆಗಳಲ್ಲಿ ಕುಮಾರಯ್ಯ ಹೆಗ್ಗಡೆಯವರು ಬ್ರಿಟಿಷ್ ಕಾಲದಿಂದಲೇ ಅವರು ಹೆಸರುವಾಸಿಯಾಗಿದ್ದರು. ಬ್ರಿಟಿಷರು ಕೂಡ ಈ ದೇವಸ್ಥಾನಕ್ಕೆ ನಿರಂತರವಾಗಿ ಭೇಟಿ ಕೊಟ್ಟು ಮಂಜುನಾಥನ ಆಶೀರ್ವಾದವನ್ನು ಕೂಡ ಪಡೆಯುತ್ತಿದ್ದರೆಂದು ಇತಿಹಾಸ ಸಾರುತ್ತದೆ. ಪ್ರೇಕ್ಷಣೀಯ ಬೆಟ್ಟಗಳು, ಭತ್ತದ ಗದ್ದೆಗಳು, ಅಡಿಕೆ ಮತ್ತು ತೆಂಗಿನ ತೋಟಗಳು ಈ ಊರನ್ನ ಸುತ್ತುವರೆದಿದೆ. ಧರ್ಮಸ್ಥಳವನ್ನು ಪ್ರವೇಶಿಸುತ್ತಲೇ ನಿಮಗೆ 150 ಅಡಿ ಎತ್ತರದ ಸುಂದರವಾದ ಪ್ರವೇಶ ದ್ವಾರ ಮತ್ತು 2 ಕಡೆಯಲ್ಲಿ ಸಾಲು ಸಾಲಾದ 4-6 ಅಂತಸ್ತಿನ ಛತ್ರಗಳು ನಿಮಗೆ ಕಾಣುತ್ತವೆ. ಈ ಪ್ರದೇಶದಲ್ಲಿ ಧರ್ಮ ಮತ್ತು ಮತಗಳ ನಡುವೆ ಸಹಾನುಭೂತಿ, ಸಹಕಾರ ಮತ್ತು ಹೊಂದಾಣಿಕೆ ಇರುವುದನ್ನು ನೀವು ಕಾಣಬಹುದು. ಇಲ್ಲಿನ ದೇವಾಲಯ ಶೈವ ದೇವಾಲಯ. ಮಾಧ್ವ ಬ್ರಾಹ್ಮಣರು ಇಲ್ಲಿನ ಅರ್ಚಕರು. ಜೈನ ಸಂಪ್ರದಾಯವರಾದಂತಹ ಹೆಗ್ಗಡೆಯವರು ಇಲ್ಲಿನ ಧರ್ಮಾಧಿಕಾರಿಗಳು. ಈ ದೇವಾಲಯ ಎಲ್ಲ ಧರ್ಮ ಜಾತಿಗೆ ಹೇಳಿ ಮಾಡಿಸಿದಂತಹ ಪುಣ್ಯಕ್ಷೇತ್ರವಾಗಿದೆ. ಈ ದೇವಾಲಯದ ಭಕ್ತರಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಎಲ್ಲ ಮತಸ್ಥರು ಇದ್ದಾರೆ. ಎಲ್ಲರಿಗೂ ಈ ದೇವಾಲಯದಲ್ಲಿ ಪ್ರವೇಶ ಕೂಡ ಇದೆ. ಧರ್ಮಸ್ಥಳದಲ್ಲಿ 1000ಕ್ಕಿಂತಲೂ ಹೆಚ್ಚು ವಿವಿಧ ಮತಗಳ ಬಡವರ ಮದುವೆಗಳು ಇಲ್ಲಿ ನಿರಂತರವಾಗಿ ನಡೆಯುತ್ತಾನೆ ಬಂದಿದೆ. ಈ ದೇವಾಲಯದಲ್ಲಿ ನಾಗರಿಕ ಜಗಳಗಳು ತೀರ್ಮಾನವಾಗುತ್ತವೆ. ಇದು ಕರ್ನಾಟಕದ ಒಂದು ವಿಶೇಷತೆ ಎಂದೇ ಹೇಳಬಹುದು. ವಿವಾದಗಳನ್ನು ಹೊಂದಿರುವವರು ಯಾವುದೇ ಜಾತಿ ಮತ ಪಂಥಗಳಲ್ಲಿ ಒಳಗಾಗಿರಲಿ ಈ ದೇವಾಲಯಕ್ಕೆ ತಮ್ಮ ಜಗಳಗಳನ್ನು ತೀರ್ಪಿಗೆ ಒಳಪಡಿಸಿ ದೇವಾಲಯ ಕೊಡುವ ತೀರ್ಮಾನಕ್ಕೆ ಬದ್ಧರಾಗುತ್ತಾರೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಮಂಜುನಾಥ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತದೆ. 12 ವರ್ಷಗಳಿಗೊಮ್ಮೆ ನಡಾವಳಿ ಎನ್ನುವ ಉತ್ಸವವು ವಿಶೇಷ ಸಂದರ್ಭದಲ್ಲಿ ಮಹಾ ನಡಾವಳಿ ಎನ್ನುವ ಉತ್ಸವವು ಕೂಡ ಸುಮಾರು 13 ದಿನಗಳ ಕಾಲ ಇಲ್ಲಿ ನಡೆಯುತ್ತದೆ. ವರ್ಷವೂ ಮೇಷ ಸಂಕ್ರಾಂತಿಯಂದು ಜಾತ್ರೆ, ರಥೋತ್ಸವಗಳು ನಡೆಯುತ್ತವೆ. ಇಲ್ಲಿನ ಮತ್ತೊಂದು ಆಕರ್ಷಣೆ ಎಂದರೆ ಬೃಹದಾಕಾರವಾದಂತಹ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹ. ಇದರ ನಿರ್ಮಾಣ ಕಾರ್ಯ ರಂಜಾಳ ಗೋಪಾಲಕೃಷ್ಣ ಶೆಣೈಯವರ ನೇತೃತ್ವದಲ್ಲಿ 1968ರಲ್ಲಿ ಪ್ರಾರಂಭವಾಗಿ 1973ರಲ್ಲಿ ಮುಗಿದಿದೆ. ಇತ್ತೀಚೆಗೆ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಇದನ್ನು ಪರಿವರ್ತಿಸಲು ಅನೇಕ ಪ್ರಯತ್ನಗಳು ನಡೆಯುತ್ತಿವೆ. ನೇತ್ರಾವತಿ ಮತ್ತು ವೈಶಾಲಿ ಹಾಗೂ ಇನ್ನಿತರ ನಿವಾಸ ಕೇಂದ್ರಗಳು ಭಕ್ತಾದಿಗಳಿಗೆ ಅನುವು ಮಾಡಿಕೊಡಲಾಗಿದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ಧರ್ಮಸ್ಥಳಕ್ಕೆ ಭೇಟಿ ಕೊಡಿ. ಆ ಮಂಜುನಾಥನ ಕೃಪೆ ನಿಮ್ಮ ಮೇಲೆ ಇದ್ದೇ ಇರುತ್ತದೆ ಎನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಜುನಾಥ ಸ್ವಾಮಿ.